ಪ್ರಿಯ ವೀಕ್ಷಕರೇ, ಇವತ್ತು ನಾನಿದ್ದೀನಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಸಂಕೇಶ್ವರದಲ್ಲಿ ನಾನಿದ್ದೀನಿ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೀತೋ ಅನ್ನೋದರ ಇಲ್ಲಿಯ ಸಾರ್ವಜನಿಕರನ್ನ ಕೇಳೋಣ ಬನ್ನಿ. ಬನ್ನಿ ಹಾಗಾದರೆ ಇವತ್ತು ಆಟೋ ಚಾಲಕರಾದಂಥ ರಿಕ್ಷಾ ಡ್ರೈವರ್ಸ್ ಕೂಡ ನನ್ನ ಜೊತೆಗಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ. ಅದರಲ್ಲೂ ಕೂಡ ರಾಹುಲ್ ಗಾಂಧಿನ ವರ್ಸಸ್ ನರೇಂದ್ರ ಮೋದಿನ ಕೇಳೋಣ. ಇಲ್ಲಿಯ ಜನ ಯಾವ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೆಸರು? ರವಿ. ರವಿ ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ BJP ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಈಗಾಗಲೇ ಎಷ್ಟು ಒಂದು ದೇಶ ಆಳಿದ್ದಾರೆ ಒಂದು 50 ವರ್ಷ, ಆದರೆ ಅವರಿಂದ ಏನೂ ಆಗಿಲ್ಲ. ಈಗ ಮೋದಿ ಬಂದಂದರೆ ನಮಗೆಲ್ಲ ಚೆನ್ನಾಗಿದೆ, ಒಳ್ಳೆಯ ಸುಧಾರಣೆ ಆಗಿದೆ. ಅದಕ್ಕಾಗಿ ಮೋದಿ ಬರಬೇಕಾಗಿದೆ. ಒಳ್ಳೆ ಸುಧಾರಣೆ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಮತ್ತೊಬ್ಬರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಸರ್, ಹೇಳಿ ನಿಮ್ಮ ಹೆಸರು? ನಾನಾ ಸಿಗ್ನವ್ರು. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ನಿಮ್ಮ ಪ್ರಕಾರ? ಮೋದಿ ಇಲ್ಲಿ ಆದರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ JDS ಸರ್ಕಾರ ಸಿದ್ದರಾಮಯ್ಯ ಮಾಡಿದ್ದು ಇದು ಭಾಗ್ಯದ ಅಕ್ಕಿ, ಇದು ಪುಕ್ಕಟ ಅಕ್ಕಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಳ್ಳೆಯ ಕೆಲಸ ಮಾಡಿದೆ, ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಆದರೆ ನಿಮ್ಮ ಪ್ರಕಾರ ಹಾಗಾದರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಂತನಾ ಹೇಗೆ? ನಮಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆಗಬೇಕು. ಓಕೆ, ನೀವೇನು ಹೇಳ್ತೀರಾ? ನಮಗೆ BJP ಆಗಬೇಕು. ಯಾಕೆ ಕಾಂಗ್ರೆಸ್ ಬೇಡವಾ? ಅಲ್ಲ, BJP ಅಂದರೆ ಮೋದಿ ಬಂದರೆ ಸ್ವಲ್ಪ ಎಲ್ಲ ಸ್ವಲ್ಪ ಶುದ್ಧಮತಿ ಮಾಡೋಣಲ್ಲ, ಅದು ಸಲುವಾಗಿ. ಏನೆಲ್ಲ ಮಾಡಿದ್ದಾರೆ BJPಯಲ್ಲಿ? ಏನೆಲ್ಲ ಮಾಡಿದ್ದಾರೆ? ಅವೆಲ್ಲ ನಮಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ನಾವು ಮೋದಿ ಚಲೋ ಕೆಲಸ ಮಾಡೋದಂತ ಅದಕ್ಕಾಗಿ. ಚಲೋ ಕೆಲಸ ಮಾಡ್ತಾರೆ. ಹಾಗಾದರೆ ಮೋದಿಗೆ ನಮ್ಮ ಮತವನ್ನು ನೀಡ್ತೀರಿ? ಟ್ಯಾಕ್ಸ್ ಇಲ್ಲ ಇತ್ತೀಗೆಲ್ಲ, ಟ್ಯಾಕ್ಸ್ ಎಲ್ಲ ವಸೂಲಿ ಮಾಡಿದ್ದಾನೆ, ಚಲೋ ಕೆಲಸ ಮಾಡಿದ್ದಾರೆ. ಟ್ಯಾಕ್ಸ್ ಎಲ್ಲ ವಸೂಲಿ ಮಾಡಿದ್ದಾರೆ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅಧಿಕಾರಕ್ಕೆ ಬರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಏನೇನು ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ಭೀಮಗೌಡ ಅಂತ. ಭೀಮನ್ಗೌಡ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಭೀಮನ್ಗೌಡ ಸರ್ಕಾರ ಬಂದ್ರೆ ಒಳ್ಳೇದು. ಯಾಕೆ ಕಾಂಗ್ರೆಸ್ ಪಕ್ಷ ಬಂದರೆ ಆ ಸರ್ಕಾರ ರಚನೆ ಆಗಲ್ವಾ? ಯಾಕೆ ಕೆಲಸಗಳು ಆಗಲ್ವಾ? ಯಾಕೆ ಆಗಲ್ಲ? ಆಗ್ತದೆ. BJP ಸರ್ಕಾರ ಬಂದ್ರೆ ಆಗುತ್ತೆ. ಒಂದು ಮಾತು ಹೇಳಬೇಕಂದ್ರೆ BJP ಸರ್ಕಾರನೇ ಬರಬೇಕು ನಮಗೆ. BJP ಸರ್ಕಾರ ಬಂದರೆ ಸಾಕಾ? ಕಾಂಗ್ರೆಸ್ ಬೇಡವಾ? ಓಕೆ, ಮತ್ತೊಬ್ರು ಏನೇನು ಹೇಳ್ತಾರೆ. ನಮಸ್ಕಾರ. ನಿಮ್ಮ ಹೆಸರು? ಕುಮಾರು. ಕುಮಾರ್, ಓಟ್ ಇದೆಯಾ ನಿಮ್ಮದು? ಓದೇ ಇದೆ. ಓಟ್ ಹಾಕಿದ್ದೀರಾ? ಹಾಕಿದ್ದಾನೆ, BJPಗೆ ಹಾಕಿದ್ದಾನೆ ಫಸ್ಟ್ ಓಟು. ಫಸ್ಟ್ ಓಟ್ BJPಗೆ ಹಾಕಿದ್ದೀರಾ? ಈ ಓಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಈ ಓಟು ನೋಡುವ, ಡಿಸೆಂಟ್ ಇನ್ನೂ ಮಾಡಿಲ್ಲ. ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಾವ್ರೆ. ಯಾಕೆ ಡಿಸೈಡ್ ಮಾಡಿಲ್ಲ? ನಮಗೆ ಏನು ಒಳ್ಳೆ ಆಗಿದೆ ಅಂದು ನೋಡುವ, ಮತ್ತೆ BJPಗೆ ಹಾಕೋ ಓಟು ಇದನ್ನಿದೆ. ಹೌದಾ? ಹಾಕುವ. ನಿಮಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಾ ಅಥವಾ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು? 5 ವರ್ಷ ಮತ್ತೆ ಬರಬೇಕು. 5 ವರ್ಷ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕಂತ ಕೇಳ್ತಾವ್ರೆ. ಬನ್ನಿ ಹಾಗಾದರೆ ಮತ್ತಷ್ಟು ಸರ್ಕಲ್ ಬಳಿ ಹೋಗಿ ಇಲ್ಲಿಯ ಪಬ್ಲಿಕ್ಸ್ ಏನನ್ನು ಹೇಳ್ತಾರೆ, ಇದರಲ್ಲೂ ಗಾಡಿಯಲ್ಲಿ ಕೂತ್ಕೊಂಡು ಗಾಡೀಲಿ ಹೇಳ್ತಾರೆ, ಏನು ಕೇಳ್ಬೋದು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ಹಾಲು ಅಂತ. ಹಲೋ, ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? BJP ಬರೋದು ಸರ್. ಯಾಕೆ ಕಾಂಗ್ರೆಸ್ ಬೇಡವಾ? ಇಲ್ಲ ಸರ್, BJP ಬಂದರೆ ಎಲ್ಲ ಜನರಿಗೆ ಆದರೂ ಸರ್ ಅವಕಾಶ ಆಗುತ್ತೆ. ಸಾಹುಕಾರ ಇದ್ದವರು ಸರ್ ಯಾವಾಗಲಿ ದುರಂಕಾರ ಮಾಡ್ತಾರೆ ಅಂತೇಳಿ BJP ಬಂದರೆ ಸರ್ ಎಲ್ಲರಿಗೆ ಅನುಕಾರ ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಮತ್ತೆ ಸಾಹುಕಾರ ಅಂದರೆ ಯಾರು ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ ಸಾಹುಕಾರವಾ? ಇಲ್ಲ ಸರ್, ಸಾಹುಕಾರ ಮೋದಿ ಸರ್ಕಾರ ಇದ್ದರೆ. ಯಾಕಂದರೆ ರೀ ಒಂದು ಗೋರ್ಮೆಂಟ್ ಸೌಲಭ್ಯ ಹಾಕೈತ್ರಿ ಎಲ್ಲರಿಂದ. ಈ ಪೈರಿಂದ ಬಡವರಿಂದ ಎಲ್ಲರೂ ಚಲೋ ಹಾಕೈತ್ರಿ, ಬಡವ್ರಿಗೆ ರೀ. ಏನೆಲ್ಲ ಸೌಲಭ್ಯವನ್ನು ಪಡೆದಿದ್ದೀರಾ ನರೇಂದ್ರ ಮೋದಿ ಕಡೆಯಿಂದ ನೀವು? ಎಲ್ಲರಿಂದ ಸೌಲಭ್ಯ ಪಡೆದು ಸರ್. ಸಾಹುಕಾರ ಇದ್ದವರು ಸರ್ ಎಲ್ಲರೂ ಮಣ್ಣಾಗಿ ಹೋಗಿದ್ದಾರೆ. ಸಾಹುಕಾರ ದುಡ್ಡು ಐತೆ ಅಂತೇಳಿ ಎಲ್ಲರೂ ಗಹಂಕಾರ ತೋರಿಸ್ತಾರೆ. ಗಹಂಕಾರ ಯಾರ್ದು ಇಲ್ಲರಿ ಸರ್. ಈಗ ಎಲ್ಲರೂ ಈಗೆಲ್ಲ ಪ್ರಾಬ್ಲಮ್ ಸಮ ಆಗಿದ್ದಾರೆ. ಈಗ ಎಲ್ಲರೂ ಸಮಾನವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ವಿಷ್ಣು. ವಿಷ್ಣು ಅವರೇ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ನಿಮ್ಮ ಪ್ರಕಾರ? BJP. ಯಾಕೆ ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಬೇಡ ಸರ್. ಕಾಂಗ್ರೆಸ್ ಬೇಡ. BJP ಬಂದಂದ್ರೆ ಸ್ವಲ್ಪ ಚಲೋ ಆಗೈತೆ ರೀ. ಹಾಂ, BJP ಇರಬೇಕು. BJP ಬರಬೇಕು. BJP ಬರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಈಡಾಗ್ತಿದ್ದೀವಿ. ಅದರಲ್ಲೂ ಕೂಡ ಆಟೋ ರಿಕ್ಷಾದವರು ತಮ್ಮ ಕೆಲಸವನ್ನು ಬಿಟ್ಟು ಸಾರ್ವಜನಿಕರಿಗೆ ತಮ್ಮ ಆಟೋ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮುಡುಪಾಗಿಟ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಆಟೋ ಡ್ರೈವರ್ ನನ್ನ ಜೊತೆಗಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ನನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ರಾಜು. ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ನಿಮ್ಮ ಪ್ರಕಾರ? BJP ರೀ. ಯಾಕೆ ಕಾಂಗ್ರೆಸ್ ಆದರೆ ಆಗಲ್ವಾ? ಏನು 60 ವರ್ಷ ಏನು ಮಾಡಿದಾರೆ ರೀ ಅವ್ರು? 60 ವರ್ಷ ಏನೂ ಮಾಡಿಲ್ಲ ರೀ ಅವ್ರು. ಅದ್ರ ಸಂಬಂಧ ಮೋದಿ ಸರ್ಕಾರ ಬರ್ಬೇಕು ರೀ. ಮೋದಿ ಸರ್ಕಾರ ಬಂದರೆ ಎಲ್ಲ ಕೆಲಸ ಮಾಡ್ತಾರೆ ಅನ್ನೋ ಭರವಸೆನ ನಿಮಗೆ? ಭರವಸೆ ಐತ್ರಿ ಸರ್, ಮಾಡ್ತಾರೆ.
ಓಕೆ, ಮೋದಿ ಅವರು ಬರ್ಬೇಕಂತ ಕೂಡ ಹೇಳ್ತಾ ಇದ್ದಾರೆ. ಮೋದಿ ಅವರ ಯೋಜನೆಗಳು ಏನಾದರೂ ಗೊತ್ತಾ ನಿಮಗೆ? ಯಾವ್ಯಾವ ಯೋಜನೆಗಳು ಮಾಡಿದ್ದಾರೆ ಏನು ಅಂತ? ಏನೇನು ಮಾಡಿದ ಅಷ್ಟೇ. ಓಕೆ, ನಿಮಗೆ ಒಟ್ಟು ನರೇಂದ್ರ ಮೋದಿ ಅವರು ಬರ್ಬೇಕಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಏನು ಹೇಳ್ತಾರೆ? ನಮಸ್ಕಾರ. ನಮಸ್ಕಾರ. ಹೆಸರು? ಸಮೀರ್. ಸಮೀರ್ ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ಮ ಪ್ರಕಾರ? BJP ಸರ್. ನರೇಂದ್ರ ಮೋದಿ. ಹಾಂ. ನೀವೇನು ಹೇಳ್ತೀರಾ ಸರ್? ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ರ? 25 ವರ್ಷ. 25 ವರ್ಷದಿಂದ ಆಟೋ ಓಡಿಸ್ತಿದ್ರ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಸರ್? ಮೋದಿ ಸರ್ಕಾರ ಬರ್ಬೇಕು. ಮೋದಿ ಸರ್ಕಾರ ಅವರು ಬಂದರೆ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಏನೆಲ್ಲ ಮಾಡಿದ್ದಾರೆ? ಮೊನ್ನೆ ಮಾಡ್ಯಾರ ಎಲ್ಲ ಬಡವರ ಸಲ ಆ ಕಡೆ ಈ ಕಡೆ ಮಾಡೋದು ಕೆಲಸ ಶುರು ಮಾಡಿದಾರು. ಆ ಕಡೆ ಈ ಕಡೆ ಎಲ್ಲ ಕಡೆ ಒಳ್ಳೆ ಒಳ್ಳೆ ಮನುಷ್ಯ ಇದಾರೆ ಅವರು, ಚಲೋ ಇದಾರು. ಅವ್ರು ಮನುಷ್ಯ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ರಾಹುಲ್ ಗಾಂಧಿ ಯಾಕೆ ಒಳ್ಳೆ ಮನುಷ್ಯ ಅಲ್ವಾ? 60-70 ವರ್ಷ ಮಾಡ್ಯಾರು. ಏನು ಉಪಯೋಗ ಮಾಡಲಿಲ್ಲ ಅವರು, ಏನಾಗಲಿ ಅವರು ಇದರಲ್ಲಿ ಇಲ್ಲ. ಅವರು ಮನೆ ರಾಜಕಾರಣ ನೋಡ್ಕೊತ ಹೋದ್ರು ಅವ್ರು. ಹಂಗೆ ಅವ್ರ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ನೋಡ್ಕೊತ ಹೋಗಿರ ಅವ್ರ. ಒಂದೇ ಕುಟುಂಬ ಸತತವಾಗಿ 50 ವರ್ಷ ಆಡಳಿತ ಮಾಡಿದ್ರು, ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿಗೆ ಆರಿಸ್ಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಿದ್ದಾರೆ. ಮತ್ತೊಬ್ರು ಇದ್ದಾರೆ, ಏನು ಹೇಳ್ತಾರೆ? ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ಚಂದ್ರಕಾಂತ್ ಅಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ರ? ಹೇಗೆ? ಸದ್ಯ ಒಂದು 20 ವರ್ಷ ಆದ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ನಿಮ್ಮ ಪ್ರಕಾರ? ಎಲ್ಲ BJP ತುಂಬ ಕೆಲಸ ಮಾಡ್ತಿದ್ದಾರೆ, ಇನ್ನು ಮುಂದೂ ಮಾಡ್ತಾರೆ. ಯಾಕಂದರೆ ಈಗ ಸದ್ಯ ಈ ಇಲೆಕ್ಷನ್ ಚಾಲು ಆಗಿದೆ. ಆಮೇಲೆ ಇಲ್ಲಂಕ ನಮ್ಮ ಸಾವುಕಾರಕ್ಕೆ ಟಿಕೆಟ್ ಕೊಟ್ಟರೆ ಚಲೋ ಆಗುತ್ತೆ. ನಮ್ಮ ಕತೆ ಸಾವುಕಾರ 2019 ಚುನಾವಣೆ ಮತದಾನದ ಬಗ್ಗೆ ನಾವು ಇವತ್ತು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಜನಗಳು ಕೂಡ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಬಹುಮತದಿಂದ ಆರಿಸಿ ತರ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಏನನ್ನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಕನ್ನಡ ಬರಂಗಿಲ್ಲ. ನಿಮ್ಮ ಹೆಸರು? ಹಿಂದಿ ಆತ. ಮೇರಾ ನಾಮ್ ಬಾಬುರಾವ್ ಅವ್ರು ಹೇಳಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? BJP. ಮತ್ತಷ್ಟು ಏನೇನು ಹೇಳ್ತಾರೆ ಕೇಳೋಣ. ಬನ್ನಿ, ನಮ್ಮ ಜೊತೆಗೆ ಯುವಕರಿದ್ದಾರೆ. ಅದರಲ್ಲೂ ಇವತ್ತಿನ ಸಮಾಜದಲ್ಲಿ ಯುವಕರ ಪಾತ್ರ ಬಹುಮುಖ್ಯವಾಗಿರ್ತಕ್ಕಂಥ ಯುವಕರು ನನ್ನ ಜೊತೆಗಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಯಾವ ಪಕ್ಷ? ನಮಸ್ಕಾರ. ನಿಮ್ಮ ಹೆಸರು? ಭರ್ತೇಶ್ ಚೌಲ. ಭರ್ತೇಶ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ಮ ಪ್ರಕಾರ? BJP. ಯಾಕೆ? ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ. ಯಾಕೆ? ನಮ್ಮ ಕಡೆ ಉಮೇಶ್ ಕತ್ತಿ ಆ ಕಡೆ ನಿಲ್ತಾ ಆ ಕಡೆ ಹಾಕ್ತೀವ್ರಿ ನಾವು. ಹಾಗೆ. ಓಕೆ, BJP ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ.